ಹಾಯ್ ನಮಸ್ಕಾರ. ನಾನು ಈಗ ನಿಮಗೆ ವಚನ ಚಳವಳಿಯ ಪಿತಾಮಹ ಶ್ರೀ 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 ಮಹಾಶರಣ ಮಾದಾರ ಚೆನ್ನಯ್ಯನವರ 2ನೇ ವರ್ಷದ ಜಯಂತ್ಯೋತ್ಸವವನ್ನು ರಾಯಚೂರಿನಲ್ಲಿ ದಿನಾಂಕ ಡಿಸೆಂಬರ್ 4, 2025 ಗುರುವಾರರಂದು ಭವ್ಯ ಮೆರವಣಿಗೆಯ ಮೂಲಕ ನೆರವೇರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಸಮಾಜದ ಗಣ್ಯಾತಿ ಗಣ್ಯರೆಲ್ಲರೂ ಬಂದು ಸೇರಿದ್ದರು. ನಗರದ ಅಶೋಕ್ ದ್ವೀಪನಲ್ಲಿಯ ಮಾದಾರ ಚೆನ್ನಯ್ಯನವರ ಸರ್ಕಲ್ ಹತ್ತಿರ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶ್ರೀ ಎ ವಸಂತಕುಮಾರ್ ಅವರು, ಶ್ರೀ ಬಸನಗೌಡ ದದ್ದಲ್, ಶ್ರೀ ಎಂ ವಿರೂಪಾಕ್ಷಿ, ಶ್ರೀ ಎ ನಾರಾಯಣಸ್ವಾಮಿ ಇವರೆಲ್ಲರೂ ಬಂದಿದ್ದರು. ಪರಮ ಪೂಜ್ಯ ಶ್ರೀ 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 ಷಡಕ್ಷರಿ ಮುನಿ ದೇಶಿಕೇಂದ್ರ ಸ್ವಾಮೀಜಿ, ಶ್ರೀ ಆದಿಜಾಂಬವ ಮಹಾಸಂಸ್ಥಾನ ಕೋಡಿಹಳ್ಳಿ ಇವರು ಕೂಡ ಬಂದಿದ್ದರು. ಎಸ್ ಶಿವರಾಜ್ ಪಾಟೀಲ್ ಸನ್ಮಾನ್ಯ ಶಾಸಕರು ರಾಯಚೂರು ಇವರು ಕೂಡ ಬಂದಿದ್ದರು. ಶ್ರೀ ಮಾದಾರ ಚೆನ್ನಯ್ಯನವರ ಪುತ್ಥಳಿಗೆ ಪೂಜೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇಲ್ಲಿ ನೋಡಿ, ಶಿವರಾಜ್ ಪಾಟೀಲ್ ಅವರಿಂದ ಪೂಜೆ ನಡೀತಾ ಇದೆ. ಹಾಗೆ ದದ್ದಲ್ ಅವರ ಕಡೆಯಿಂದ ಕೂಡ ಪೂಜಾ ಕಾರ್ಯಕ್ರಮ ನಡೆಯಿತು. ಎಲ್ಲ ಗಣ್ಯಾತಿ ಗಣ್ಯರು ಸೇರಿ ಮಾದಾರ ಚೆನ್ನಯ್ಯನವರ ಪುತ್ಥಳಿಗೆ ಪೂಜೆಯನ್ನು ನೆರವೇರಿಸಿದರು. ಹಾಗೆ ಈ ಪೂಜಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಷಡಕ್ಷರಿ ಮುನಿ ದೇಶಿಕೇಂದ್ರ ಸ್ವಾಮಿ, ಶ್ರೀ ಆದಿಜಾಂಬವ ಮಹಾಸಂಸ್ಥಾನ ಕೋಡಿಹಳ್ಳಿ ಹಿರಿಯೂರು ಇವರು ಕೂಡ ಪಾಲ್ಗೊಂಡು ಶ್ರೀ ಮಾದಾರ ಚೆನ್ನಯ್ಯನವರ ಪುತ್ಥಳಿಗೆ ಪೂಜೆಯನ್ನು ನೆರವೇರಿಸಿದರು. ಹಾಗೆ ಶ್ರೀ ಎ ವಸಂತಕುಮಾರ್ ಅವರು ಹಾಗೂ ಈ ಶ್ರೀ ದದ್ದಲ್ ಅವರು ಕೂಡ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜೆಯನ್ನು ನೆರವೇರಿಸಿದರು. ಕೊನೆಗೆ ಎಲ್ಲ ಗಣ್ಯರು ಸೇರಿ ಮಾದಾರ ಚೆನ್ನಯ್ಯನವರ ಪುತ್ಥಳಿಗೆ ಮಂಗಳಾರತಿಯನ್ನು ಮಾಡಿದರು. ಓಂ ನಮಃ ಶಿವಾಯ, ಓಂ ಮಾದಾರ ಚೆನ್ನಯ್ಯನವರಿಗೆ ಜಯವಾಗಲಿ ಎನ್ನುವ ಘೋಷ ವಾಕ್ಯಗಳನ್ನು ಕೂಗುತ್ತಾ ಎಲ್ಲರೂ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆನಂತರ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದರು. ನೋಡಿ, ಪುಷ್ಪಾರ್ಚನೆ ಮಾಡುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಿವಾನಂದ ಕೆಳಗಿನಮನಿ ಕುಲಪತಿಗಳು, ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಇವರು ವಿಶೇಷ ಉಪನ್ಯಾಸಕರಾಗಿ ಬಂದಿದ್ದರು. ಇದು ಉತ್ಸವ ತೇರು. ಈ ತೇರಿನಲ್ಲೇ ಮಾದಾರ ಚೆನ್ನಯ್ಯನವರ ಭಾವಚಿತ್ರವನ್ನಿಟ್ಟು ಮೆರವಣಿಗೆ ಮಾಡುತ್ತಾರೆ. ಈ ಮೆರವಣಿಗೆಯು ಅಶೋಕ್ ದ್ವೀಪ ಸರ್ಕಲ್ನಿಂದ ಮಹಿಳಾ ಸಮಾಜದವರೆಗೆ ನಡೆಯಿತು. ಮಹಿಳಾ ಸಮಾಜದಿಂದ ರಂಗಮಂದಿರದವರೆಗೆ ನಡೆಯಿತು. ದಾರಿಯ ಮಧ್ಯದಲ್ಲಿ ಪತಾಕೆಗಳನ್ನು ಕೂಡ ಸಿಡಿಸಲಾಯಿತು. ಭಾವಚಿತ್ರವನ್ನು ರಥದ ತೇರಿನಲ್ಲಿಟ್ಟು ಗಣ್ಯರು ಅದಕ್ಕೆ ಪೂಜೆ ಮಾಡಿ ರಥಕ್ಕೆ ಚಾಲನೆಯನ್ನು ನೀಡಿದರು. ಈ ಚಾಲನೆಯನ್ನು ನೀಡಿದವರು ಶ್ರೀ ನಾರಾಯಣಸ್ವಾಮಿ, ಶ್ರೀ ವಸಂತಕುಮಾರ್, ಶ್ರೀ ದದ್ದಲ್ ಹಾಗೂ ಇನ್ನಿತರ ಗಣ್ಯರು ಈ ರಥಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದ ಮುಂದಾಳತ್ವವನ್ನು ಶ್ರೀ ಎಂ ವಿರೂಪಾಕ್ಷಿ ಅವರು ವಹಿಸಿಕೊಂಡಿದ್ದರು. ಇವರು ಎಲ್ಲ ಜನರನ್ನು ಹಾಗೂ ಪಬ್ಲಿಕ್ಕನ್ನು ತುಂಬ ಸೊಗಸಾಗಿ ಕಂಟ್ರೋಲ್ ಮಾಡುತ್ತಿದ್ದರು. ಉತ್ಸವ ತೇರಿನಲ್ಲಿ ಸಮಾಜದ ಗುರುಗಳು ಮಾತ್ರ ಕುಳಿತುಕೊಂಡಿದ್ದರು. ಉಳಿದ ಎಲ್ಲ ಗಣ್ಯರು ಪಾದಯಾತ್ರೆಯ ಮೂಲಕ ರಥದ ಮುಂದೆ ನಡೆದರು. ಅವರೆಲ್ಲರೂ ಸುಮಾರು 4 ಕಿಲೋಮೀಟರ್ವರೆಗೆ ಪಾದಯಾತ್ರೆಯನ್ನು ಮಾಡಿ ರಂಗಮಂದಿರಿಗೆ ಬಂದು ಸೇರಿದರು. ಹಾಗೆ ಮೆರವಣಿಗೆಯ ಹಾದಿಯಲ್ಲಿ ಬಂದ ಅಂಬೇಡ್ಕರ್ ಸರ್ಕಲ್ ಹತ್ರ ಸ್ವಲ್ಪ ನಿಂತುಕೊಂಡು ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂವಿನ ಮಾಲೆಯನ್ನು ಅರ್ಪಿಸಿ ಕೆಲವು ಘೋಷಗಳನ್ನು ಕೂಗಿದರು. ಇಲ್ಲಿ ನೋಡಿ, ಇದು ಅಂಬೇಡ್ಕರ್ ಸರ್ಕಲ್. ಈ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂವಿನ ಹಾರವನ್ನು ಹಾಕಲಾಯಿತು. ಅದಾದ ನಂತರ ಮೆರವಣಿಗೆಯು ನೇರವಾಗಿ ರಂಗಮಂದಿರ ಹತ್ತಿರ ಹೋಯಿತು. ಈ ಮೆರವಣಿಗೆಯಲ್ಲಿ ಹಗಲು ವೇಷಧಾರಿಗಳು ಕೂಡ ಭಾಗವಹಿಸಿದರು. ಅದೇ ರೀತಿಯಲ್ಲಿ ಡೊಳ್ಳು ಕುಣಿತ ಕೂಡ ಇತ್ತು. ಇಲ್ಲಿ ನೋಡಿ, ಈ ಮೆರವಣಿಗೆಯಲ್ಲಿ ನಮ್ಮ ಸಮಾಜದ ಮಹಿಳೆಯರು ಎಲ್ಲರೂ ಸೇರಿ ಕಳಶವನ್ನು ಹೊತ್ತುಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ನೋಡಲು ತುಂಬ ಸೊಗಸಾಗಿ ಕಾಣುತ್ತಿತ್ತು. ಧಾರ್ಮಿಕ ವಿಚಾರಗಳು, ಧಾರ್ಮಿಕ ಪದ್ಧತಿ ಎತ್ತಿ ಕಾಣುತ್ತಿತ್ತು. ಇಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಎಂದೆಂದಿಗೂ ಮಾಡ್ತಾನೇ ಇರಬೇಕು. ಕೇವಲ ಹೋರಾಟ ಒಂದೇ ಮಾತ್ರವಲ್ಲ, ಈ ರೀತಿ ಧಾರ್ಮಿಕದ ಆಚರಣೆಗಳನ್ನು ಕೂಡ ನಮ್ಮ ಸಮಾಜದವರು ಮಾಡಬೇಕಂತೇಳಿ ನಿರ್ಧರಿಸಿ ಈ ರೀತಿಯ ಮಾದಾರ ಚೆನ್ನಯ್ಯನವರ ಮೆರವಣಿಗೆಯನ್ನು ಹಾಗೂ ಸಮಾವೇಶವನ್ನು ಹಮ್ಮಿಕೊಳ್ಳಲಿದ್ದಾರೆ. ಈ ಮೆರವಣಿಗೆಯಲ್ಲಿ ನಾನು ಕೂಡ ಪಾಲ್ಗೊಂಡಿರುವೆ. ಈ ಉತ್ಸವ ರಥವು ರಂಗಮಂದಿರದ ಪ್ರವೇಶ ದ್ವಾರವನ್ನು ಪ್ರವೇಶಿಸಿತು. ನಮ್ಮ ಸಮಾಜದವರು ಎಲ್ಲರೂ ರಂಗಮಂದಿರದಲ್ಲಿ ತಮ್ಮ ತಮ್ಮ ಆಸನಗಳಲ್ಲಿ
ಆಸೀನರಾದರು. ಇಲ್ಲಿ ನೋಡಿ, ನಮ್ಮ ರಾಯಚೂರಿನ ರಂಗಮಂದಿರದಲ್ಲಿ ನಾವು ಸಮಾವೇಶವನ್ನು ಹಮ್ಮಿಕೊಂಡಿದ್ದೆವು. ಬನ್ನಿ, ಈಗ ನಾನು ನಿಮಗೆ ರಂಗಮಂದಿರದಲ್ಲಿ ನಡೆಯುವ ಸಮಾವೇಶವನ್ನು ಕ್ಷಿಪ್ತವಾಗಿ ತೋರಿಸುತ್ತೇನೆ. ಈ ಸಮಾವೇಶಕ್ಕೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಭಾಗವಹಿಸಿದರು. ಹಾಗೆ ನಮ್ಮ ಸಮಾಜದ ಹಿರಿಯ ಹೋರಾಟಗಾರರಾದ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರು ಹಾಗೂ JDS ಜಿಲ್ಲಾಧ್ಯಕ್ಷರಾದ ಶ್ರೀ ಎಂ ವಿರೂಪಾಕ್ಷಿಯವರು ಎಲ್ಲರನ್ನು ಸ್ವಾಗತಿಸಿದರು. ಈ ಸಮಾರಂಭವನ್ನು ಗಣ್ಯಾತಿಗಣ್ಯರೆಲ್ಲರೂ ಸೇರಿ ಶ್ರೀ ಮಾದಾರ ಚೆನ್ನಯ್ಯನವರಿಗೆ ಪುಷ್ಪಾರ್ಚನೆಯನ್ನು ಮಾಡಿದರು. ಹಾಗೆ ದೀಪವನ್ನು ಕೂಡ ಬೆಳಗಿದರು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಉದ್ಘಾಟಕರು ಶ್ರೀ ಎ ವಸಂತಕುಮಾರ್ ಹಾಗೂ ರಾಯಚೂರಿನ ಸಂಸದರಾದ ಶ್ರೀ ಶಿವರಾಜ್ ಪಾಟೀಲ್ ಅವರು ಹಾಗೂ ಸಮಾಜದ ಗುರುಗಳು ಹಾಗೂ ಶ್ರೀ ನಾರಾಯಣ ಸ್ವಾಮಿಯವರು ಹಾಗೂ ಎಂ ವಿರೂಪಾಕ್ಷಿ ಅವರು ಹಾಗೂ ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಶಿವಾನಂದ ಕೆಳಗಿನಮನಿ ಕುಲಪತಿಗಳು ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು. ಉದ್ಘಾಟನೆ ನಂತರ ಮುಖ್ಯ ಅತಿಥಿಗಳಾಗಿ ಹಾಗೂ ಭಾಷಣಕಾರರಾಗಿ ಆಗಮಿಸಿದ ಶ್ರೀ ಎ ನಾರಾಯಣಸ್ವಾಮಿ, ಸನ್ಮಾನ್ಯ ಮಾಜಿ ಕೇಂದ್ರ ಸಚಿವರು ಬೆಂಗಳೂರು, ಇವರು ತಮ್ಮ ಭಾಷಣವನ್ನು ಮಾಡಿದರು. ವಿಶೇಷ ಉಪನ್ಯಾಸಕರಾದ ಡಾಕ್ಟರ್ ಶಿವಾನಂದ ಕೆಳಗಿನಮನಿಯವರು ತಮ್ಮ ಭಾಷಣದಲ್ಲಿ ಶ್ರೀ ಮಾದಾರ ಚೆನ್ನಯ್ಯನವರ ಜೀವನ ಚರಿತ್ರೆಯನ್ನು ಸವಿವರವಾಗಿ ತಿಳಿಸಿದರು. ಕಾರ್ಯಕ್ರಮದ ನಂತರ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದರು. ನಮಸ್ಕಾರ.